ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇರೋ ಹಿರಿಯ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಪರಿಸ್ಥಿತಿ ಚಿಂತಾಜನಕವಾಗಿದೆ. ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲ್ತಾ ಇರುವ ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಕಳೆದ 4 ದಿನಗಳಿಂದ ಚಿಕಿತ್ಸೆಗೆ ದಾಖಲಿಸಲಾಗಿದ್ದು ವೆಂಟಿಲೇಟರ್ನಲ್ಲಿ ಇಟ್ಟು ಚಿಕಿತ್ಸೆ ನೀಡಲಾಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಯಶಸ್ಸಿನ ಹಿಂದೆ ದೊಡ್ಡ ಶಕ್ತಿಯಾಗಿ ನಿಂತಿದ್ದ ದಿಟ್ಟ ಮಹಿಳೆ ಪಾರ್ವತಮ್ಮ ರಾಜ್ಕುಮಾರ್. ಕನ್ನಡ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಮಹಿಳಾ ನಿರ್ಮಾಪಕಿ ಎಂದೇ ಖ್ಯಾತರಾಗಿರೋ ಪಾರ್ವತಮ್ಮ ರಾಜ್ಕುಮಾರ್ ಆರೋಗ್ಯದ ಸ್ಥಿತಿ ಈಗ ಗಂಭೀರವಾಗಿದೆ. ಕಳೆದ 4 ದಿನಗಳಿಂದ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ಪಾರ್ವತಮ್ಮ ರಾಜ್ಕುಮಾರ್ ಆರೋಗ್ಯದಲ್ಲಿ ಭಾರೀ ಏರುಪೇರಾಗಿದೆ. ಹೀಗಾಗಿ ಪಾರ್ವತಮ್ಮ ರಾಜ್ಕುಮಾರ್ ಅವರನ್ನ ಜನರಲ್ ವಾರ್ಡ್ನಿಂದ ಐಸಿಯುಗೆ ಶಿಫ್ಟ್ ಮಾಡಿ ವೆಂಟಿಲೇಟರ್ ಅಳವಡಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ವಿಚಾರ ತಿಳಿದ ರಾಜ್ಕುಮಾರ್ ಕುಟುಂಬದ ಸದಸ್ಯರು ಆಸ್ಪತ್ರೆಗೆ ದೌಡಾಯಿಸಿದ್ರು. ಪಾರ್ವತಮ್ಮ ರಾಜ್ಕುಮಾರ್ ಆರೋಗ್ಯದ ಮಾಹಿತಿ ಪಡೆದ ಬಳಿಕ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಹಾಗೂ ವೈದ್ಯರು ಸುದ್ದಿಗೋಷ್ಠಿ ನಡೆಸಿ ಪಾರ್ವತಮ್ಮ ರಾಜ್ಕುಮಾರ್ ಆರೋಗ್ಯದ ಸ್ಥಿತಿ ಬಗ್ಗೆ ಮಾಹಿತಿ ನೀಡಿದ್ರು. ಪಾರ್ವತಮ್ಮ ಅವರಿಗೆ ನಿನ್ನೆ ಸ್ವಲ್ಪ ಉಸಿರಾಡಲಿಕ್ಕೆ ತೊಂದರೆ ಆಗಿ ಅದಕ್ಕಾಗಿ ಐಸಿಯು ಶಿಫ್ಟ್ ಮಾಡಿದ್ದೀವಿ. ಅವರಿಗೆ ಉಸಿರಾಡೋದು ಕಷ್ಟ ಇರೋದ್ರಿಂದ ವೆಂಟಿಲೇಟರ್ ಮೇಲೆ ಹಾಕಿದ್ದೀವಿ. ಸಿಚುವೇಶನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ, ಬಟ್ ವೈಟಲ್ಸ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. BP, ಪಲ್ಸು ಹಾಗೂ ಜ್ಞಾನ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ತಾಯಿ ಆರೋಗ್ಯದ ಬಗ್ಗೆ ಆತಂಕಕ್ಕೆ ಒಳಗಾಗಿರೋ ಶಿವರಾಜ್ ಕುಮಾರ್ ಅಮ್ಮನ ಆರೋಗ್ಯ ಚೆನ್ನಾಗಿದೆ, ಆತಂಕ ಪಡಬೇಕಾಗಿಲ್ಲ ಅಂತ ತಿಳಿಸಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸ್ ದೇ ಆರ್ ಚೆಕಿಂಗ್ ಹರ್ ಪ್ರಾಪರ್ಲಿ, ನಥಿಂಗ್ ಟು ವರಿ. ಬಟ್ ನೋಡೋಣ, ಯಾಕಂದ್ರೆ ವೆಂಟಿಲೇಟರ್ ಇಂದ ಬಂದ್ಮೇಲೆ ನಾವು ಎಸ್ ಈಸ್ ಔಟ್ ಆಫ್ ಡೇಂಜರ್ ಅಂತ ಇದಾಗಿ ಹೇಳ್ಬೋದು. ಬಟ್ ಇವಾಗ ಇರೋವರೆಗೂ ಸ್ವಲ್ಪ ಕ್ರಿಟಿಕಲ್ ಆಗಿದ್ದಾರೆ. ನಮ್ಗೂ ತಾಯಿ ಅಲ್ವಾ, ನಮಗೂ ಗಾಬರಿ ಆಯ್ತು ಮೇಲೆ ನೈಟ್ ಅಂತ ಆ ಥರದಾಗ ಎಲ್ರಿಗೂ ವೆಂಟಿಲೇಟರ್ ಅಂದ ತಕ್ಷಣ ಗಾಬರಿ ಸಹಜ ಎಲ್ರಿಗೂ. ಅದು ಲೈಫ್ ಸಪೋರ್ಟ್ ತೆಗೆದು ಅವ್ರು ಸ್ವಂತವಾಗಿ ಬ್ರೀತ್ ಮಾಡೋವರೆಗೂ ನಾವೇನನ್ನು ಔಟ್ ಆಫ್ ಡೇಂಜರ್ ಅಂತ ಹೇಳೋಕ್ಕಾಗಲ್ಲ. ಬೆಳಗ್ಗೆ ಹೇಗಿದ್ರು ಅದೇ ಥರನೇ ಇದ್ದಾರೆ, ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾರೆ. ನಾವು ಅಮ್ಮ ಅಮ್ಮ ಅಂತ ಕರೆದ್ರೆ ನೋಡ್ತಾರೆ. ಡೇಂಜರಿಂದ ಹೊರಗಡೆ ಬಂದರು ಅಂತ ಹೇಳೋಕ್ಕಾಗಲ್ಲ. ತಂದೆ ಕಳ್ಕೊಂಡ್ರು ನಮಗೆ ಅಮ್ಮನ ಈ ಸ್ಥಿತಿ ನೋಡೋಕೆ ಭಾಳ ಕಷ್ಟ ಆಗುತ್ತೆ. ನಿಮ್ಮ ಪ್ರಾರ್ಥನೆ ಅವ್ರು ಖಂಡಿತ ಕಾಪಾಡುತ್ತೆ. ಮತ್ತೊಂದೆಡೆ ಪಾರ್ವತಮ್ಮ ರಾಜ್ಕುಮಾರ್ ಬೇಗ ಗುಣಮುಖರಾಗಲಿ ಅಂತ ಅಭಿಮಾನಿಗಳು ಜಯನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಸದ್ಯ ಐಸಿಯುನಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ಗೆ ಚಿಕಿತ್ಸೆ ನೀಡಲಾಗ್ತಿದ್ದು ವೈದ್ಯರು ತೀವ್ರ ನಿಗಾ ವಹಿಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನವೀನ್, ವಿನೋದ್ ಜೊತೆ ರವಿಕುಮಾರ್ MK ಹಾಗೂ ಅಭಿಷೇಕ್, ಸುವರ್ಣ ನ್ಯೂಸ್.